ಆಮೇಲೆ ನಿನ್ನೆ ಒಂದು ವೀಡಿಯೋ ಮಾಡಿದಾಗ ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ತುಂಬ ಜನಕ್ಕೆ ಏನು ಅರ್ಥ ಆಗಿಲ್ಲ ಅಂತಂದರೆ, ಬ್ರೋ ಇವಾಗ ಹೇಳಿದ್ರಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಯಾವ ಥರ ಕೋಳಿಗಳನ್ನ ಜಾಸ್ತಿ ಸಾಕ್ಬಿಟ್ಟು ನಾವು ಈ ಥರ ಮೋಸ ಹೋಗ್ತಾ ಇದ್ದೀವಿ, ಮತ್ತು ಮೋಸ ಹೋಗಿರೋದು ಯಾವ ಥರ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ನಿಮಗೆ ಮೋಸ ಹೋಗೋದು ಅಂತ ಬಂದರೆ ಫಸ್ಟ್ ಆಫ್ ಆಲ್ ಬಿಡಿಯಾಗಿ ಹೇಳ್ಬಿಡ್ತೀನಿ, ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಳ್ಳಿ. ತುಂಬ ಜನ ಬೈಕೋಬೋದು, ಬೈಕೊಂಡ್ರು ನಮ್ಗೆ ಏನಿಲ್ಲಣ್ಣ, ನಮ್ಗೆ ಆಗೋಷ್ಟು ನಮ್ಮ ಫಾಲೋವರ್ಸ್ಗೆ ನಾವು ನೀಟಾಗಿರೋದನ್ನೇ ಆನ್ಸರೇಬಲ್ ಆಗಿ ಹೇಳ್ಬಿಡ್ತೀವಿ. ಅಂತಂದರೆ ಫಸ್ಟ್ ಆಫ್ ಆಲ್ ಅಂದರೆ ಫಸ್ಟು ಮಾಡುವಂಥದ್ದು ಏನು, ಇವಾಗ ಸ್ಟಾರ್ಟಿಂಗ್ ಒಂದು ಫಾರಮ್ ಮಾಡಿರ್ತೀರ, ಫಾರಮ್ ಮಾಡಾದ್ಮೇಲೆ ಕೋಳಿ ತೊಗೊಬರ್ಬೇಕು ಅಂತ ಹೋಗ್ತೀರಾ. ಈಗ ತರೋದ್ರಲ್ಲಿ ನೀವು ಎಡವೋದೆಲ್ಲಿ, ಇವಾಗ ಒಂದೇ ಸಲ ಫಾರಮ್ ಮಾಡಬೇಕು, ನಾಟಿ ಕೋಳಿಗಳು ಕೇಳ್ತೀರಾ, ಫಾರಮ್ಗಳಲ್ಲಿ ಕೊಡಲ್ಲ ಅಂದ ತಕ್ಷಣ ನೀವು ಮಾಡುವಂಥದ್ದೇನು, ಹೋಗ್ಬಿಟ್ಟು ಹಣ ಕೊಡು ಅದು ಇದು ಅಂತ ಕೇಳ್ತೀರಾ, ಅವ್ರು ಹಂಗೂ ಕೊಡಲ್ಲ, ಅದನ್ನ ನೀವು ಕನ್ವಿನ್ಸ್ ಮಾಡಿದ್ರು ಕೊಡಲ್ಲ. ಅವಾಗ ಏನು ಮಾಡ್ತೀರಾ, 200 ರೂಪಾಯಿ ಕೋಳಿ, 300 ರೂಪಾಯಿ ಕೋಳಿ, 400 ರೂಪಾಯಿ ಕೋಳಿ, ಈ ಥರ ಕೋಳಿನ ಕೊಡ್ತೀವಿ. ಪ್ಯೂರ್ ನಾಟಿ ಕೋಳಿಗಳು 200-300 ರೂಪಾಯಿ ಸಿಗುತ್ತೆ ಅಂತಂದ ತಕ್ಷಣ ನೀವೇನು ಮಾಡ್ತೀರಾ, ಓ ತಡಿಯಪ್ಪ ಅವ್ರು ಕೊಡ್ತಿಲ್ಲ, ಇವ್ರ ಹತ್ರ ಹೋಗಿ ತಂದುಬಿಡೋಣ ಅಂತ ತರ್ತೀರಾ. ಫಸ್ಟ್ ಆಫ್ ಆಲ್ ಇವನು ವೀಡಿಯೋ ಮಾಡಿ ಹಾಕಿರ್ತಾನೆ ಅಂದಾಗ ನೀವು ಅಲ್ಲಿ ಅರ್ಥ ಮಾಡ್ಕೊಬಿಡಿ, ಅವ್ನಿಗೆ ಅದು ಸೇಲಿಂಗ್ ಪರ್ಪಸ್ ತುಂಬ ಕಡಿಮೆ ಇರುತ್ತೆ ಅಂತ. ಅಂತಂದರೆ ನಿಮಗೆ ಸಿಗುವಂಥದ್ದು ಇವಾಗ 5,000-10,000 ಕೋಳಿ ಸಾಕಿ ಪ್ಯೂರ್ ನಾಟಿ ದೊಡ್ಡದಾಗಿ ಮಾಡುವಂಥದ್ದು ಎಲ್ಲೂ ಬರಲ್ಲ. ಅಂತಂದರೆ ಈ ಕೋಳಿ ಇಕ್ಕೋದು 16-20 ಮೊಟ್ಟೆ ಒಳಗಡೆ ಅಷ್ಟೇ, ಇದ್ರ ಮೇಲ್ಗಡೆ ಎಲ್ಲೂ ಬರಲ್ಲ. ಅಲ್ಲಿ ಅರ್ಥ ಮಾಡ್ಕೊಬಿಡಿ, ಇಷ್ಟು ಮರಿಗಳು ಹೆಂಗೆ ತೆಗೆಸಿದ್ರಿ, ಈ ಥರ ಇಷ್ಟು ಕೋಳಿಗಳು ಯಾವ ಥರ ತೆಗೆಸ್ತೀರಾ ಅಂತ ಕ್ವಶನ್ ಮಾಡ್ಕೊಬೋದು ನೀವು. ಅದಲ್ಲದಂತೆಯೇ ನೀವು ಅಂತಂದರೆ ನೆಕ್ಸ್ಟ್ ಆಪೋಸಿಟ್ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ಈಗ ವೀಡಿಯೋ ಮಾಡಾಕ್ತವನಿಗೆ ಅಲ್ಲಿ ವ್ಯೂಸ್ ಎಷ್ಟು ಬಂದೈತೆ, 2 ಲಕ್ಷ 3 ಲಕ್ಷ, ಇಲ್ಲ ಅಂತಂದರೆ 50,000-60,000 ವ್ಯೂಸ್ ಬಂದಿರುತ್ತೆ. ಆ ಬಂದವರಲ್ಲೆಲ್ಲ ಬಂದು ಆ ಫಾರಮ್ ಹತ್ರ ತೊಗೊಂಡಾದ್ಮೇಲೆ ಅವನು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಕೊಂಡಿರ್ತಾನೆ. ಅಲ್ಲಿ ನಿಮ್ಗೆ ಹೇಳ್ಬೋದು ಅಷ್ಟೇ ಅವರು, ಅಂದರೆ 1 ಲಕ್ಷ ಸಂಪಾದನೆ ಮಾಡಿದೆ, 2 ಲಕ್ಷ ಸಂಪಾದನೆ ಮಾಡಿದೆ ಅಂತ ಹೇಳ್ಬೋದು ವಿನಃ ಇನ್ನೆಲ್ಲೂ ಸಂಪಾದನೆ ಮಾಡಿರೋ ಚಾನ್ಸ್ ಇಲ್ಲ. ಈಗ ವೀಡಿಯೋ ಮಾಡ್ಕೊಂಡು ಉದ್ಧಾರ ಆದ, ಈಗ ವೀಡಿಯೋ ಮಾಡ್ಕೊಂಡಾದ್ಮೇಲೆ ಸೇಲ್ ಮಾಡಿದವನು ಉದ್ಧಾರ ಆದ. ಇಲ್ಲಿ ಮಧ್ಯ ನೀವು ತೊಗೊಂಡವ್ರು ಏನು ಮಾಡ್ತೀರಾ, ಇವನ ಹತ್ರ ತೊಗೊಂಡೆ ಗುರು, ಇವನ ಹತ್ರ ಹಿಂಗಾಯ್ತು ಗುರು, ಹಂಗಾಯ್ತು ಗುರು ಅಂತ ನಿಮಗೆಲ್ಲ ಬೇಜಾರಾಗೇ ಆಗುತ್ತೆ. ಅದರಿಂದ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ, ನೀವು 10 ಕೋಳಿ ತೊಗೊಳ್ಳಿ, ನೀಟಾಗಿರೋ ಪ್ಯೂರ್ ನಾಟಿ ಸಾಕಿ. ಕ್ರಾಸ್ ಕೋಳಿ ಆಗಬೇಕು ನೀವು ಹೇಳಿ. ಇವಾಗ ಫೇಸ್ಬುಕ್ಕಿಂದ ಅರ್ನಿಂಗ್ ಸ್ಟಾರ್ಟ್ ಆಗೈತೆ ಅಂತಂದ್ರೆ ಅವನು ಫೇಸ್ಬುಕ್ಕಿಂದ ಅರ್ನಿಂಗ್ ಮಾಡ್ಕೊಂಡ, ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಆಗೈತೆ ಯೂಟ್ಯೂಬಿಂದ ಅರ್ನಿಂಗ್ ಮಾಡ್ಕೊಂಡ, ಇನ್ಯಾವುದಾದ್ರು ಆ್ಯಪ್ಗಳೆಲ್ಲ ಇದೆ ಆ ಆ್ಯಪ್ಗಳೆಲ್ಲ ದುಡ್ಡು ಮಾಡಿಕೊಂಡ್ರು. ಈಗ ನಿಮಗೆ ಸಿಗುವಂಥದ್ದು ಏನಿದೆ. ಬಟ್ ನಿಮ್ಗೆ ಹೇಳ್ತಾ ಇರೋದೇನು ಅಂತಂದರೆ, ಅತಿ ಕಡಿಮೆ ಪ್ರಮಾಣ ನಿಧಾನ ಆದರೂ ಪರವಾಗಿಲ್ಲ, ಫಾರಮ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ನಿಧಾನಕ್ಕೆ ಮಾಡಿರಿ. ಅಂದರೆ ತಾಳ್ಮೆ ಇರಬೇಕು. ಯಾವುದೇ ಕೆಲಸ ಮಾಡಿದ್ರು ಕಾದು ಮಾಡಬೇಕು. ಅಂತಂದರೆ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ ಅಂತಂದರೆ, ಮಲಗಿದ್ದು ಎದ್ದೇಳಬೇಕು ಅಂತ, ಒಂದೇ ಸಲ ಹೋಗಿ ಬಿದ್ದು ಮಲ್ಕೊಳ್ಳುವಂಥದ್ದಲ್ಲ ಅಂತ. ಅದೇ ಥರ ನೀವು ತುಂಬ ಜನ ಮಾಡ್ತಾ ಇರ್ತೀರಾ, ಅದೆಲ್ಲ ಬಿಟ್ಬಿಡಿ. ಅಚ್ಚುಕಟ್ಟಾಗಿ ನೀಟಾಗಿ ಸಾಕೋರು ಸ್ವಲ್ಪ ತಾಳ್ಮೆ ಇರಲಿ.